ಇನ್ನು ಬಾಗಲಕೋಟೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲೂ ಕೂಡ ಇದೇ ಪ್ರಾಬ್ಲಮ್. ನಮ್ಮ ಪ್ರತಿನಿಧಿ ರವಿ ಹಳ್ಳೂರ್ ಕೆಲವರನ್ನ ಮಾತನಾಡಿಸಿದ್ದಾರೆ. ಅವರೇನು ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ ಅಂತ ನೋಡೋಣ ಬನ್ನಿ. ಪಂಚ ಗ್ಯಾರಂಟಿಗಳಿಂದಾಗಿ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ವಾ ಅನ್ನುವಂಥ ಅನುಮಾನ ಸದ್ಯಕ್ಕೆ ಮೂಡಲಾರಂಭಿಸಿದೆ. ಅದರಲ್ಲೂ ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯವನ್ನು ತಂದುಕೊಡುವಂಥ ಇಲಾಖೆಯ ಸಿಬ್ಬಂದಿಗಳಿಗೆ ಇಂದು ಸಂಬಳ ಆಗ್ತಾ ಇಲ್ಲ ಅನ್ನುವಂಥ ಆಘಾತಕಾರಿ ವಿಷಯ ಸದ್ಯ ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲೂ ಬಾಗಲಕೋಟೆ ಜಿಲ್ಲೆಯ ನೋಂದಣಿ ಕಚೇರಿಯಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ಗೆ ಸುಮಾರು 6 ತಿಂಗಳಿನಿಂದ ಸಂಬಳ ಆಗಿಲ್ಲ. ಜಿಲ್ಲೆಯಲ್ಲಿ ಸುಮಾರು 39 ಜನ ಕಂಪ್ಯೂಟರ್ ಆಪರೇಟರ್ಗಳು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಬನ್ನಿ, ಈ ಬಗ್ಗೆ ಸ್ವತಃ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನಾವೀಗಿರ್ತಕ್ಕಂಥದ್ದು ಬಾಗಲಕೋಟೆಯ ಜಿಲ್ಲಾ ಕೇಂದ್ರದ ನೋಂದಣಿ ಕಚೇರಿಯಲ್ಲಿ ನಾವೀಗಿರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಇಲ್ಲಿ ಔಟ್ಸೋರ್ಸ್ ಏನು ಎಂಪ್ಲಾಯಿಗಳಂತ ಏನಂತೀವಿ, ಸುಮಾರು 4 ಜನ ಇಲ್ಲಿ ಎಂಪ್ಲಾಯಿಗಳಿರುವಂಥದ್ದು. ಜಿಲ್ಲೆಯಲ್ಲಿ ಒಟ್ಟು 39 ಜನ ಇದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ದಿನಂಪ್ರತಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಆದರೆ ಇವರ ಕೌಟುಂಬಿಕ ನಿರ್ವಹಣೆ ಇಂದು ಸಮಸ್ಯೆಗೆ ಬಂದಿದೆ ಅಂತ ಹೇಳ್ಬೋದು. ಈಗಾಗಲೇ 6 ತಿಂಗಳಿನಿಂದ ಸ್ಯಾಲ್ರಿ ಆಗಿಲ್ಲ ಅನ್ನುವಂಥ ಗೋಳು ಈ ಏನು ಎಂಪ್ಲಾಯಿಗಳಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲೇ ಸ್ವತಃ ಎಂಪ್ಲಾಯ್ ಆಗಿರ್ತಕ್ಕಂಥ ಶಿವಾನಂದ್ ಅವರು ನಮ್ಮ ಜೊತೆಗೆ. ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಸರ್, ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದೀರಿ? ಯಾವ ಕಂಪ್ನಿ ಎಂಪ್ಲಾಯ್ ನೀವು? ಎಷ್ಟು ತಿಂಗಳಿಂದ ಸ್ಯಾಲ್ರಿ ಆಗ್ತಾ ಇಲ್ಲ? ಸರ್, ನಾವು CMS ಕಂಪ್ನಿಯಿಂದ ಅಪಾಯಿಂಟ್ ಆಗಿದ್ದೀವಿ. ಇಲ್ಲಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ 39 ಜನ ಆಪ್ರೇಟರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟು 10 ಆಫೀಸ್ ಬರುತ್ತೆ. 10 ಆಫೀಸಲ್ಲಿ ಎಲ್ಲ ಸೇರಿ 39 ಜನ ಇದ್ದೀವಿ ಸರ್. ಸುಮಾರು 6 ತಿಂಗಳಿಂದ ಈಗ ನಮ್ಗೆ ಸ್ಯಾಲ್ರಿ ಆಗಿಲ್ಲ ಸರ್. ಏನೆಲ್ಲ ಸಮಸ್ಯೆ ಆಗುತ್ತೆ ಸರ್? ಸರ್, ಈಗ ಸ್ಯಾಲ್ರಿ ಆಗಿಲ್ಲ ಅಂದರೆ ನಾವು ಇರೋದೇ ಸ್ಯಾಲ್ರಿ ಮೇಲೆ. ಆಗಿಲ್ಲ ಅಂದರೆ ಯಾವ ರೀತಿ ಎಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ನಿಮಗೂ ಗೊತ್ತು, ಸಾರ್ವಜನಿಕ ಎಲ್ರಿಗೂ ಗೊತ್ತಾಗುತ್ತೆ. ಕುಟುಂಬ ನಡೆಸೋದೇ ಒಂದು ದುಸ್ತರ ಆಗ್ತಾ ಇದೆ. ಇನ್ನೋರ್ವ ಎಂಪ್ಲಾಯನ್ನ ನಾನು ಮಾತಾಡಿಸ್ತೀನಿ. ಸರ್, ನಿಮ್ಮ ಹೆಸರು? ಸರ್, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? 6 ತಿಂಗಳಿನಿಂದ ಸ್ಯಾಲ್ರಿ ಆಗಿಲ್ಲ. ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಿದೆ? ಈ ಮನೆಯಲ್ಲಿ ಹಾಲು ತರಲು ಪ್ರಾಬ್ಲಮ್ ಆಗ್ತದೆ ಸರ್. ಮತ್ತು ಏನು ಅಡುಗೆ ಮನೆಯಲ್ಲಿ ಸಾಮಗ್ರಿಗೆ ಏನೋ ತರಕ್ಕೆ, ಮತ್ತು ನಾವೇನಾದ್ರು ಮಾರ್ಕೆಟಿಂದ ಏನೋ ತರಬೇಕಾದ್ರೆ ಪೇಮೆಂಟ್ ಇಲ್ಲ, ಮನೇಲಿ ಪೇಮೆಂಟ್ ಆಗಿಲ್ಲ ಅಂದ್ರೆ ಮನೇಲಿ ಸ್ವಲ್ಪ ದುಃಖ ಮಾಡ್ಕೋತಾರೆ. ಮತ್ತು ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯ ಬರುವಂತಹ ಇಲಾಖೆಯ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಆಗಿಲ್ಲ ಅಂತಂದ್ರೆ ಇದೊಂಥರ ವಿಪರ್ಯಾಸ ಅನ್ನುವಂಥ ಸ್ಥಿತಿ. ಹೌದು ಸರ್. ಆದರೂ ನಮ್ಮ ಈಗ ಒಂದು 6 ತಿಂಗಳಾಯಿತು ಸರ್. ಮೊದಲು ಅದು ಪೇಮೆಂಟು ಕರೆಕ್ಟಾಗಿ ಬರ್ತಿತ್ತು ಸರ್.